ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಪೂಜೆ ಅಂತಂದ್ರೇ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಪೂಜೆ ಮಾಡಿಲ್ಲ ಅಂತಂದರೆ ಒಂದು ಸಮಾಧಾನವೇ ಇರಲ್ಲ. ಹಾಗಿದ್ದಾಗ ನಾವು ಪೂಜೆ ಹೇಗೆ ಮಾಡ್ಕೊತೀವೋ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಬಾಗಿಲು ಮೇನ್ ಬಾಗಿಲು ಏನಿರುತ್ತೋ ಅದಕ್ಕೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ. ನಾವು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂತಂದರೆ, ಯಾರಾದರೂ ತುಳಿದ್ಬಿಟ್ರೆ, ಯಾರಾದ್ರು ಮನೆಗೆ ಬಂದ ಯಾರೋ ಬಾಗಿಲು ತುಳಿದ್ಬಿಟ್ರು ಸಖತ್ ಕೋಪ ಬರುತ್ತೆ ನಮಗೆ. ನಾವು ಏನೇ ಪೂಜೆ ಮಾಡಬೇಕಾದ್ರೂ ಮನೇಲಿ ದೇವ್ರಿಗೆ ಎಷ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲೇ ನಾವು ಬಾಗಿಲು ಹೊಸ್ತಿಲಿಗೂ ಪೂಜೆ ಮಾಡ್ತಾಯಿರ್ತೀವಿ. ಯಾಕಂದರೆ ಅದ್ರ ಮೇಲಿರೋ ಅಷ್ಟು ರೆಸ್ಪೆಕ್ಟ್ ಇದೆ, ಅಷ್ಟು ಗೌರವ ಇದೆ. ನಾವು ಅದನ್ನು ಮೇನ್ ದೇವರು ಅಂತಲೇ ನಾವು ನಂಬ್ತೀವಿ. ಹಾಗಿದ್ದಾಗ ನಾವೀಗ ಏನಪ್ಪ ಅಂತಂದರೆ, ದೇವರಿಗೆ ವೆರೈಟಿ ಬೊಟ್ಟಿಡ್ತಾ ಇರ್ತೀವಿ. ವಾರ ಮಾಡಿದಾಗೆಲ್ಲ ನಾವು ತುಂಬಾ ವೆರೈಟಿ ಬೊಟ್ಟಿಡ್ತಾ ಇರ್ತೀವಿ. ಅದರಲ್ಲಂತೂ ಕಳಸಕ್ಕೆ ಬೊಟ್ಟಿಡ್ಬೇಕಾದ್ರೆ ಒಂದೊಂದು ಸಲಿಗೂ ಒಂದೊಂದು ಥರ ಬೊಟ್ಟಿಡ್ತಾ ಇರ್ತೀವಿ. ಅದೇ ರೀತಿಲಿ ನಾನು ಬಾಗಿಲಿಗೂ ಸಹ ವೆರೈಟಿಯಾಗಿ ನಾವು ಬೊಟ್ಟುಗಳ್ನ ಹೇಗೆ ಇಟ್ಕೋಬೋದು ಅಂಥೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಶುಕ್ರವಾರ ಬಂತು ಅಂತಂದರೆ ಮ್ಯಾಕ್ಸಿಮಮ್ ಎಲ್ಲರೂ ವಾರದ ದಿವಸ ಅಂತೂ ಕಂಪ್ಲೀಟಾಗಿ ಗ್ರ್ಯಾಂಡಾಗಿ ಕುಂಕುಮ ಎಲ್ಲ ಇಟ್ಬಿಟ್ಟು ಲಕ್ಷಣವಾಗಿ ಕಾಣಿಸೋ ಥರ ಮಾಡ್ತಾಯಿರ್ತಾರೆ. ಒಬ್ಬೊಬ್ಬರು ರೆಗ್ಯುಲರಾಗೂ ಇಡ್ತಾಯಿರ್ತಾರೆ. ಬಟ್ ಇಟ್ಟಿರೋ ಬೊಟ್ಟುಗಳ್ನ ಇಡೋ ಬದಲು ನಾವು ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲಾಗಿ ಇನ್ನೂ ಚೆನ್ನಾಗಿ ನಮ್ಮ ಬಾಗಿಲು ಇನ್ನೂ ಚೆನ್ನಾಗಿ ಕಾಣಿಸೋ ಥರ ಹೇಗೆ ಮಾಡ್ಕೊಳೋದು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗಾಗಲೇ ನಾನು ವಿ ಶೇಪಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ನಾಮದ ಥರ ಇಟ್ಕೊಂಡು ಕೆಳಗಡೆನೂ ಸಹ ಕುಂಕುಮ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಬಾಗಿಲು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಡಿಫ್ರೆಂಟಾಗೇ ಇರುತ್ತೆ. ಒಂಥರ ಬಾಗಿಲು ಕುಂಕುಮ ಇಟ್ಬಿಟ್ರೆ ಒಂಥರ ಮನೆಯೆಲ್ಲ ಕಳೆ, ಅಷ್ಟು ಚೆನ್ನಾಗಿರುತ್ತೆ. ಆ ಬಾಗಿಲು ನೋಡ್ತಾ ಇದ್ರೇ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈ ಶೇಪಲ್ಲಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ. ನಿಮ್ದೇನಾದರೂ ಬ್ರೌನ್ ಕಲರ್ ಆದರೆ ಮೇನ್ ಡೋರ್ ಆಗಿದ್ದರೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಕುಂಕುಮ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಈ ಸೈಡಲ್ಲಿ ರೌಂಡ್ ಶೇಪಲ್ಲಿ ಇಡ್ತಾಯಿದ್ದೀನಿ ಕುಂಕುಮನ. ನಮ್ಮ ಬಾಗಿಲು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ಲಿ ಅಲ್ವಾ? ಅದಕ್ಕೋಸ್ಕರ ನಾನು ಎರಡೂ ಕಡೆ, ಆ ಕಡೆ ವಿ ಶೇಪಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಸರ್ಕಲ್ ಮಾಡಿ ಇಡ್ತಾಯಿದ್ದೀನಿ. ನೋಡ್ಬೋದು. ನಾನು ಮತ್ತು ಇಲ್ಲಿ ಗಂಧನ ಕಲಿಸ್ಕೊಂಡು ಗಂಧದಲ್ಲಿ ಇಡ್ತಾಯಿದ್ದೀನಿ ಕುಂಕುಮನ. ನಿಮ್ಮ ಬಾಗಿಲಿಗೆ ಏನು ಗಂಧನೂ ಇಲ್ಲದೆ ಏನೂ ಇಲ್ಲದೆ ಹಾಗೆ ಅಂಟ್ಕೊಳುತ್ತೆ ಅನ್ನೋದಾದರೆ ನೀವು ಹಾಗೇ ಇಡ್ಬೋದು. ಇಲ್ಲಿ ನಮ್ಮದು ಬಾಗಿಲು ಆ್ಯಕ್ಚುಲಿ ಅದು ಆಯಿಲ್ ಪೇಂಟ್ ಆಗಿರೋದ್ರಿಂದ ಕುಂಕುಮ ಅಂಟ್ಕೊಳಲ್ಲ. ಆದ್ದರಿಂದ ನಾನು ಗಂಧನ ಕಲಸಿ ಅದ್ರ ಮೇಲೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನೀವು ಬೇಕಂದರೆ ಆ ರೀತಿಯೇ ಮಾಡ್ಬೋದು. ಗಂಧ ತುಂಬಾ ಒಳ್ಳೆಯದಲ್ವ. ಸೊ ಗಂಧ ಇಟ್ಟಂಗೂ ಇರುತ್ತೆ, ನಮಗೆ ಬಾಗಿಲು ಅಂಟ್ಕೊಂಡಂಗೂ ಅರಿಶಿನ ಕುಂಕುಮ ಅಂಟ್ಕೊಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾನು ಈ ಸೈಡಲ್ಲಿ ಸರ್ಕಲಾಗಿ ಇಟ್ಟಿದ್ದೀನಿ, ಈ ಸೈಡಲ್ಲಿ ವಿ ಶೇಪಲ್ಲಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಎವ್ರಿ ವೀಕೂ ಒಂದೊಂದು ಸಲಿಗೂ ಒಂದೊಂದು ಥರ ನಾನು ಬೊಟ್ಟಿಡ್ತಾ ಇರ್ತೀನಿ. ಬಟ್ ನನ್ನ ಬಾಗಿಲು ಕುಂಕುಮ ಇಡೋದು ಅಂತಂದರೆ ತುಂಬಾ ಇಷ್ಟ. ಈವನ್ ಕಳಸಕ್ಕೆ ವೆರೈಟಿಯಾಗಿ ಬೊಟ್ಟುಗಳಿಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನಾನು. ಆ ಒಂದು ವಿಷಯದಲ್ಲಿ ಮಾತ್ರ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಆದ್ದರಿಂದ ನಾನು ಇದನ್ನು ನಿಮಗೂ ತೋರಿಸೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಸಿಂಪಲಾಗಿಯೇ ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೀನಿ. ಅದೇ ಪ್ರತಿದಿನವೂ ಬಿಡ್ತಾ ಇರ್ತೀವಲ್ಲ, ಆದ್ದರಿಂದ ನಾನು ಒಂದೊಂದು ಸಲಿಗೆ ಒಂದೊಂದು ಥರ ಬಿಡ್ತಾ ಇರ್ತೀನಿ. ಮತ್ತು ಇನ್ನೊಂದು, ಅಕ್ಕಿ ಹಸಿಟ್ಟಲ್ಲಿ ರಂಗೋಲಿ ಬಿಡಿ, ತುಂಬಾ ಒಳ್ಳೆಯದು ಅಕ್ಕಿ ಹಸಿಟ್ಟು. ನಿಮ್ಗೆ ಆದರೆ ಅಕ್ಕಿ ಹಸಿಟ್ಟಲ್ಲಿ ನಮಗೆ ಅಷ್ಟು ಶೇಪ್ ಬರಲ್ಲ. ಬಟ್ ಆದ್ರೂ ಅಕ್ಕಿ ಹಸಿಟ್ಟು ತುಂಬಾ ಒಳ್ಳೆಯದು. ಅಕ್ಕಿ ಹಸಿಟ್ಟಲ್ಲೇ ಬಿಡಿ, ತುಂಬಾ ಒಳ್ಳೆಯದು. ನೋಡ್ಬೋದು, ಇವಾಗ ನಾನು ಸಿಂಪಲಾಗಿ ರಂಗೋಲಿ ಬಿಟ್ಕೊತಾ ಇದ್ದೀನಿ. ನಮ್ಮದು ಮೇಲ್ಗಡೆ ಪ್ಯಾಸೇಜ್ ಆಗಿರೋದ್ರಿಂದ ಮನೆ ಮುಂದೆ ದೊಡ್ಡ ರಂಗೋಲಿ ಬಿಡೋದಕ್ಕಾಗಲ್ಲ. ಯಾಕಂದರೆ ನನ್ನ ಮಗ ಪಕ್ಕದ ಮನೆ ಹುಡುಗ ತುಂಬಾ ಆಟಾಡ್ತಾ ಇರ್ತಾರೆ. ಸ್ಕೇಟಿಂಗು, ಸೈಕಲ್ ಎಲ್ಲ ಆಡ್ತಾನೆ, ಅಲ್ಲೇ ಮನೆ ಮುಂದೆ ಆಡ್ತಾನೆ ಇರ್ತಾರೆ. ಸೊ ನಾನು ಏನೇ ರಂಗೋಲಿ ಬಿಟ್ಟರು ಅಲ್ಲಿ ಅದು ಯೂಸ್ ಇಲ್ಲ, ಒಂದು ನಿಮಿಷಕ್ಕೆಲ್ಲ ಅಳಿಸೋಗುತ್ತೆ. ಆದ್ದರಿಂದ ನಾನು ಏನು ಹೊಸ್ಲಿಗೆ ಬಾಗಿಲಿಗೆ ರಂಗೋಲಿ ಹಾಕ್ಕೊಂಡಿರ್ತೀನೋ ಅದ್ರ ಕೆಳಗಡೆನೂ ಚಿಕ್ಕದಾಗಿ ಹಾಕ್ಕೊಂಡಿರ್ತೀನಿ. ಈಗ ಹೇಗಿದ್ರೂ ಶ್ರಾವಣ ಬಂತು, ಮತ್ತು ಆಷಾಢದಲ್ಲೂ ಅಷ್ಟೇ ತುಂಬ ಜನ ಪೂಜೆ ಮಾಡ್ತಾರೆ. ಆದ್ದರಿಂದ ನಾನು
ತೋರಿಸ್ತಾ ಇದ್ದೀನಿ. ಆ ಪೂಜೆ ಇಲ್ಲ ಅಂತಂದ್ರೆ ಮಾಮೂಲಿ ರೆಗ್ಯುಲರಾಗೂ ನಾವು ವಾರ ಮಾಡಬೇಕಾದ್ರೆ ಬಾಗಿಲು ಕುಂಕುಮ ಅನ್ನೋದು ಇಟ್ಕೊತೀವಿ. ಅದು ಹೆಂಗಸರ ಮೇನ್ ಇದಾಗಿರುತ್ತೆ ಕೆಲಸ. ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಬೆಳಗ್ಗೆ ಏನಿದ್ದು ಮಾಡಿಲ್ಲ ಅಂತಂದ್ರೂ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಬಿಡ್ತಾರೆ. ಅದೊಂಥರ ಅವರ ಮೊದಲ ಇದು ಕೆಲಸ. ಅದರಿಂದ ಅವ್ರಿಗೆ ಎಷ್ಟೋ ಸಮಾಧಾನ ಇರುತ್ತೆ ನಮ್ಮ ಲೇಡೀಸ್ಗೆಲ್ಲ. ನೋಡ್ಬೋದು ಫ್ರೆಂಡ್ಸ್, ಈಗ ನಂದು ಕಂಪ್ಲೀಟಾಗಿ ಇದಾಗಿದೆ. ಚಿಕ್ಕದಾಗೇ ಮನೆ ಮುಂದೆ ರಂಗೋಲಿ ಬಿಟ್ಕೊಂಡಿದ್ದೀನಿ ನಾನು. ಈಗ ನಾನು ಶಾವಂತಿಗೆ ಹೂವು ಇಟ್ಕೊಂಡಿದ್ದೀನಿ. ಮತ್ತು ನಾನು ದಪ್ಪ ದಪ್ಪ ಹೂವು ತೊಗೊಂಡಿಟ್ಟಿದ್ದೀನಿ. ಅದು ಬಾಗಿಲಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈಗ ನಾವು ಹೂವು ಇಟ್ಟಮೇಲೆ ನಾವೇನು ಕುಂಕುಮ ಇದೆಯೋ ಆ ಕುಂಕುಮನ ಹೂವು ಮಧ್ಯೆ ಇಟ್ಟಾಗ ಅದರ ಕಳೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಎದ್ದು ಕಾಣಿಸುತ್ತೆ, ಲಕ್ಷಣವಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಇದಾಗಿದೆ. ನಾನು ಮುಂದಿನ ವೀಡಿಯೋದಲ್ಲಿ ಬೇರೆ ರೀತಿಯಲ್ಲಿ ಬೊಟ್ಟಿಡೋದನ್ನು ತೋರಿಸ್ತೀನಿ ಬಾಗಿಲಿಗೆ. ಫ್ರೆಂಡ್ಸ್, ಇನ್ನೊಂದು ಏನಂತಂದರೆ ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಆದ್ದರಿಂದ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಬಾಗಿಲು ಕುಂಕುಮ ಇಡ್ತಾಯಿದ್ದೀನಿ. ಇನ್ನು ಬಂದು ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ 8:30ಗೆಲ್ಲ ನಾವು ಹೋಗಬೇಕಾಗಿತ್ತು. ಸೊ ಆದ್ದರಿಂದ ನಾವು ಒಂದೇ ಸಲ ಎದ್ದು ರೆಡಿ ಆಗಿಬಿಟ್ಟು ಮನೆ ಕೆಲಸ ಮಾಡಿ ಬಾಗಿಲು ಕುಂಕುಮ ಇಡ್ತಾಯಿದ್ದೀನಿ. ಅದೇ ಆ ಒಂದು ಟೆನ್ಷನಲ್ಲೇ, ಆ ಒಂದು ಬ್ಯುಸಿ ಇದರಲ್ಲೇ ನಾನು ಬಾಗಿಲು ಕುಂಕುಮ ಇಟ್ಟಿರೋ ವಿಡಿಯೋನೂ ಮಾಡಿದ್ದೀನಿ. ಸೊ ಇದಾಗಿದ್ದ ತಕ್ಷಣ ನಮ್ಮದು ಪೇರೆಂಟ್ಸ್ ಮೀಟಿಂಗ್ ಹೋಗೋದಿತ್ತು. ನೋಡ್ಬೋದು, ಇವಾಗ ಇದು ನಮ್ಮದು ತುಳಸಿ ಏನಿದೆಯೋ ಆ ತುಳಸಿ ಗಿಡ. ನಾನು ತುಳಸಿ ಗಿಡಕ್ಕೂ ಅಷ್ಟೇ ತುಂಬಾ ಬಟ್ಟುಗಳು ವೆರೈಟಿ ಆಗಿಡ್ತಾ ಇರ್ತೀನಿ. ನನಗೆ ಅದು ಡಿಸೈನ್ ಬಟ್ಟಿಡೋದು ತುಂಬಾ ಇಷ್ಟ. ಆದ್ದರಿಂದ ಇಡ್ತಾ ಇರ್ತೀನಿ. ನೋಡ್ಬೋದು, ಇಲ್ಲೂ ಅಷ್ಟೇ ನಾವು ಎಷ್ಟು ವೆರೈಟಿ ಬೇಕಾದ್ರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸಿರುತ್ತೆ. ಒಂದು ಮನೆಗೆ ಲಕ್ಷಣ ಅಂತಂದ್ರೇ ಆ ಅರಿಶಿನ ಕುಂಕುಮ ಮತ್ತು ಆ ತುಳಸಿ ಗಿಡ, ಇವೆಲ್ಲ ತುಂಬಾ ಪಾಸಿಟಿವ್ ವೈಬ್ಸ್, ಒಂಥರ ಖುಷಿ ಕೊಡೋ ಅಂಥದ್ದು. ಇನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವ್ಯಾವ ಥರ ಇಟ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.